ಋತುಮಾನ ಬದಲಾದ ಹಾಗೆ ಪ್ರಕೃತಿ ಕೂಡ ತನ್ನ ಬೇರೆ ಬೇರೆ ರೂಪಗಳನ್ನ ತೋರಿಸುತ್ತೆ. ಕೆಲವೊಮ್ಮೆ ಅದ್ಭುತ, ಇನ್ನು ಕೆಲವೊಮ್ಮೆ ಭಯಾನಕ. ಹಾಗಾದ್ರೆ ಈ ತೀವ್ರ ಹವಾಮಾನದಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಹೇಗೆ? ಬನ್ನಿ ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ. 30,000 ಡಿಗ್ರಿ ಸೆಲ್ಸಿಯಸ್ ಇದನ್ನ ಕೇಳಿದ್ರೇನೆ ಮೈ ಜುಮ್ ಅನ್ನುತ್ತೆ ಅಲ್ವಾ? ಇದೇನು ಅಂತ ಗೆಸ್ ಮಾಡೋಕ್ಕಾಗುತ್ತಾ? ಇದು ಪ್ರಕೃತಿಯ ಅತ್ಯಂತ ಶಕ್ತಿಶಾಲಿ ವಿದ್ಯಮಾನಗಳಲ್ಲಿ ಒಂದು. ನಂಬೋಕೆ ಕಷ್ಟ ಆಗ್ಬಹುದು, ಆದ್ರೆ ಇದು ಸೂರ್ಯನ ಮೇಲ್ಮೈಗಿಂತ ಬರೋಬ್ಬರಿ 5 ಪಟ್ಟು ಹೆಚ್ಚು ಬಿಸಿ. ನಾವು ಮಾತಾಡ್ತಿರೋದು ಮಿಂಚಿನ ಬಗ್ಗೆ. ಹೌದು, ಆಕಾಶದಿಂದ ಹೊಡೆಯೋ ಮಿಂಚಿನ ಶಕ್ತಿ ಅಷ್ಟಿರುತ್ತೆ. ಸೊ ಈ ಮಿಂಚಿನ ಅಗಾಧ ಶಕ್ತಿ ಬಗ್ಗೆ ತಿಳ್ಕೊಳ್ಳೋದು ಕೇವಲ ಒಂದು ಕುತೂಹಲದ ವಿಷಯ ಅಲ್ಲ, ಇದು ನಮ್ಮೆಲ್ಲರ ಜೀವ ಉಳಿಸೋ ವಿಷಯ. ಈ ಸ್ಲೈಡ್ ನೋಡಿ, ಇದರ ಒಂದೊಂದು ಅಂಶನೂ ಅದರ ಅಪಾಯವನ್ನ ಎತ್ತಿ ತೋರಿಸುತ್ತೆ. ವೋಲ್ಟೇಜ್ ಎಷ್ಟು ಗೊತ್ತಾ? ಬರೋಬ್ಬರಿ 300 ಮಿಲಿಯನ್ ವೋಲ್ಟ್ಸ್. ಅಷ್ಟೇ ಅಲ್ಲ, ಅದರಲ್ಲಿ ಹರಿಯೋ ಕರೆಂಟ್ ಇದೆಯಲ್ಲ, ಅದು ಪ್ರಾಣ ತೆಗೆಯುವಷ್ಟು ಸ್ಟ್ರಾಂಗ್. ಇದು ಹೆಚ್ಚಾಗಿ ಮಾರ್ಚ್ನಿಂದ ಜೂನ್ ತಿಂಗಳಲ್ಲೇ ಕಾಣಿಸ್ಕೊಳ್ಳುತ್ತೆ, ಅದು ಈ ಕ್ಯುಮ್ಲೋನಿಂಬಸ್ ಅನ್ನೋ ಮೋಡಗಳಿಂದ. ಹಾಗಾದ್ರೆ ಇಷ್ಟೊಂದು ಭಯಾನಕವಾದ ಮಿಂಚು ಎಲ್ಲಿಂದ ಬರುತ್ತೆ? ಈಗ ನಾವು ಆ ಅಪಾಯದ ಮೂಲಕ್ಕೆ ಹೋಗೋಣ. ಅಂದ್ರೆ ಈ ಗುಡುಗು ಮಿಂಚನ್ನ ಹುಟ್ಟು ಹಾಕೋ ಆ ಮೋಡಗಳ ಬಗ್ಗೆನೇ ತಿಳ್ಕೊಳ್ಳೋಣ. ಇದರ ಹೆಸರು ಕ್ಯುಮುಲೋನಿಂಬಸ್ ಮೋಡ. ನೋಡೋಕೆ ದೊಡ್ಡದಾಗಿ ದಟ್ಟವಾಗಿ ಕಾಣೋ ಈ ಮೋಡಗಳೇ ಗುಡುಗು ಸಹಿತ ಮಳೆಗೆ ಕಾರಣ. ಇವನ್ನ ಮೆಸೋಸ್ಕೇಲ್ ಸಿಸ್ಟಮ್ ಅಂತಾನೂ ಕರೀತಾರೆ. ಅಂದ್ರೆ ಇವು ಹೆಚ್ಚು ಹೊತ್ತು ಇರಲ್ಲ, ಕೇವಲ 1 ರಿಂದ 2 ಗಂಟೆ ಅಷ್ಟೇ. ಆದ್ರೆ ಆ ಸ್ವಲ್ಪ ಸಮಯದಲ್ಲೇ ದೊಡ್ಡ ಅನಾಹುತ ಮಾಡೋಷ್ಟು ಶಕ್ತಿ ಇವುಗಳಿಗಿರುತ್ತೆ. ಅಂದಹಾಗೆ ಈ ಮೋಡಗಳು ಬರೀ ಮಿಂಚಿನಷ್ಟೇ ತರೋದಿಲ್ಲ, ಇದ್ರ ಜೊತೆ 3 ದೊಡ್ಡ ಅಪಾಯಗಳಿವೆ. ಒಂದು ಆ ಶಕ್ತಿಯುತ ಮಿಂಚು. ಎರಡನೇದು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಬೀಸೋ ಬಿರುಗಾಳಿ. ಇನ್ನು ಮೂರನೇದು ಆಲಿಕಲ್ಲು ಮಳೆ. ಅಂದ್ರೆ ಒಂದೇ ಮೋಡದಿಂದ 3 ಅಪಾಯಗಳು. ಸರಿ, ಇಷ್ಟೆಲ್ಲ ಅಪಾಯ ಇದೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಇದರಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು ಹೇಗೆ? ಬನ್ನಿ, ಕೆಲವು ತುಂಬಾನೇ ಸಿಂಪಲ್ ಆದ ಆದರೆ ತುಂಬಾ ಪರಿಣಾಮಕಾರಿಯಾದ ಸೇಫ್ಟಿ ಟಿಪ್ಸ್ ನೋಡೋಣ. ಈ ಸ್ಲೈಡ್ನಲ್ಲಿರೋದು ತುಂಬಾ ಮುಖ್ಯವಾದ ಮಾಹಿತಿ. ಗುಡುಗು ಮಿಂಚು ಬರ್ತಿರುವಾಗ ಎಲ್ಲಿರಬೇಕು, ಎಲ್ಲಿ ಇರಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಪಕ್ಕ ಕಟ್ಟಡದೊಳಗೆ ಅಥವಾ ಕಾರಿನೊಳಗೆ ಇದ್ರೆ ಸೇಫ್. ಆದ್ರೆ ಮರಳ ಕೆಳಗೆ, ಎತ್ತರದ ಜಾಗದಲ್ಲಿ, ಓಪನ್ ಫೀಲ್ಡ್ನಲ್ಲಿ ಅಥವಾ ಕೆರೆ, ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು ತುಂಬಾನೇ ಡೇಂಜರಸ್. ಸರಿ, ಮನೆಯೊಳಗೆ ಸೇಫ್ ಆಗಿದ್ವಿ ಅನ್ಕೊಂಡ್ರೂ ಅಲ್ಲೂ ಕೆಲವು ಮುನ್ನೆಚ್ಚರಿಕೆಗಳು ಬೇಕು. ಮೊದಲನೇದಾಗಿ, ಯಾವುದೇ ಕಾರಣಕ್ಕೂ ಹೊರಗೆ ಹೋಗಬೇಡಿ. ಎರಡನೇದು, ಮನೆಯಲ್ಲಿರೋ ಟಿವಿ, ಫ್ರಿಡ್ಜ್, ಕಂಪ್ಯೂಟರ್ ಹೀಗೆ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಪ್ಲಗ್ನಿಂದ ತೆಗೆದುಬಿಡಿ. ಕೊನೆಯದಾಗಿ, ಕಿಟಕಿ ಹಾಗೂ ಬಾಗಿಲುಗಳ ಹತ್ರ ನಿಂತ್ಕೊಳ್ಳೋದು ಬೇಡ. ಆದ್ರೆ ಒಂದ್ ನಿಮಿಷ, ಬೇಸಿಗೆಯಲ್ಲಿ ಬರೀ ಗುಡುಗು ಮಿಂಚು ಒಂದೇ ಅಪಾಯನಾ? ಖಂಡಿತ ಇಲ್ಲ. ಇನ್ನೊಂದು ಅಪಾಯ ಕೂಡ ಇದೆ. ಅದು ಮಿಂಚಿನ ಥರ ಫಾಸ್ಟಾಗಿ ಬರಲ್ಲ, ಆದ್ರೆ ನಿಧಾನವಾಗಿ ನಮ್ಮೇಲೆ ಪರಿಣಾಮ ಬೀರುತ್ತೆ. ಅದ್ಯಾವ್ದು ಗೊತ್ತಾ? ಹೌದು, ನಾವು ಮಾತಾಡ್ತಿರೋದು ಈ ಸೀಸನ್ನ 2ನೇ ದೊಡ್ಡ ಅಪಾಯದ ಬಗ್ಗೆ. ಅದೇ ಹೀಟ್ ವೇವ್ಸ್, ಅಂದ್ರೆ ಉಷ್ಣ ಅಲೆಗಳು. ಇದು ಮಿಂಚಿನಷ್ಟು ಸದ್ದು ಮಾಡದೇ ಇದ್ರೂ ಜನರ ಆರೋಗ್ಯದ ಮೇಲೆ ಬೀರೋ ಪರಿಣಾಮ ಮಾತ್ರ ತುಂಬಾನೇ ಗಂಭೀರ. ಹಾಗಾದ್ರೆ ಹೀಟ್ ವೇವ್ ಅಂದ್ರೆ ಏನು? ತಜ್ಞರ ಪ್ರಕಾರ ಟೆಂಪರೇಚರ್ 40 ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ಅಥವಾ ಸಾಮಾನ್ಯವಾಗಿರೋ ತಾಪಮಾನಕ್ಕಿಂತ 4-5 ಡಿಗ್ರಿ ಜಾಸ್ತಿ ಆದಾಗ ಅದನ್ನ ಉಷ್ಣ ಅಲೆ ಅಂತ ಕರೀತಾರೆ. ನಿಮಗ್ ಗೊತ್ತಾ, ಬೀದರ್ನಂತ ಕೆಲವು ಕಡೆ ಗರಿಷ್ಠ ಉಷ್ಣಾಂಶ 47 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗಿದ್ದಿದೆ. ಹಬ್ಬಬ್ಬಾ! ಹಾಗಾದ್ರೆ ಇಷ್ಟೊಂದು ಸುಡು ಬಿಸಿಲಿನಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ? ಬನ್ನಿ, ಕೆಲವು ಪ್ರಾಕ್ಟಿಕಲ್ ಸಲಹೆಗಳನ್ನ ನೋಡೋಣ. ಮೊದಲಿಗೆ ಏನೇನ್ ಮಾಡ್ಬೇಕು ಅಂತ ನೋಡೋಣ. ಪದೇ ಪದೇ ನೀರು ಕುಡಿತಾನೇ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್. ತಾಜಾ ಹಣ್ಣು, ತರಕಾರಿಗಳನ್ನ ಹೆಚ್ಚಾಗಿ ತಿನ್ನಿ. ಒಂದು ವೇಳೆ ಹೊರಗೆ ಹೋಗ್ಲೇಬೇಕಾದ್ರೆ ಜೊತೆಯಲ್ಲಿ ಒಂದು ವಾಟರ್ ಬಾಟಲ್ ಹಾಗೂ ಛತ್ರಿ ಇಟ್ಕೊಳ್ಳಿ. ಕಷ್ಟದ ಕೆಲಸಗಳನ್ನ ಆದಷ್ಟು ಬೆಳಿಗ್ಗೆ ಅಥವಾ ಸಂಜೆಯ ತಂಪಾದ ಹೊತ್ತಲ್ಲಿ ಮಾಡೋದು ಒಳ್ಳೆಯದು. ಹಾಗೆ ಕೆಲವೊಂದನ್ನು ಮಾಡಲೇಬಾರ್ದು. ಅದರಲ್ಲೂ ಮಧ್ಯಾಹ್ನ 11 ರಿಂದ ಸಂಜೆ 4 ಗಂಟೆ. ಈ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಕಷ್ಟದ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆಲ್ಕೋಹಾಲ್, ಕಾಫಿ, ಟೀ ಹಾಗೆ ಸಿಹಿ ತಂಪು ಪಾನೀಯಗಳಿಂದ ದೂರ ಇರಿ. ಯಾಕಂದ್ರೆ ಇವೆಲ್ಲ ದೇಹದಲ್ಲಿರೋ ನೀರನ್ನ ಇನ್ನಷ್ಟು ಕಡಿಮೆ ಮಾಡ್ತವೆ. ಹಾಗಾದ್ರೆ ಈ ಎಲ್ಲಾ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಸಿದ್ಧತಾ ಪಟ್ಟಿ ಮಾಡ್ಕೊಳ್ಳೋದು ಹೇಗೆ? ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ರಿಂದ ಕಲಿಬೇಕಾದ ಪ್ರಮುಖ ಅಂಶಗಳ್ಯಾವು? ಅದನ್ನೊಮ್ಮೆ ನೋಡೋಣ ಬನ್ನಿ. ನೋಡಿ, ಈ ಸ್ಲೈಡ್ನಲ್ಲಿರೋದು ಇವತ್ತಿನ ಇಡೀ ಚರ್ಚೆಯ ಸಾರಾಂಶ. ಸಿಂಪಲ್ ಆಗಿ ಹೇಳೋದಾದ್ರೆ, ಗುಡುಗು ಮಿಂಚು ಬರ್ತಿದ್ರೆ ತಕ್ಷಣ ಸೇಫ್ ಆಗಿರೋ ಜಾಗಕ್ಕೆ ಹೋಗಿ. ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಆಫ್ ಮಾಡಿ. ಅದೇ ರೀತಿ ಬಿಸಿಲು ಜಾಸ್ತಿ ಇದ್ರೆ, ಅಂದ್ರೆ ಹೀಟ್ ವೇವ್ ಇದ್ರೆ ಚೆನ್ನಾಗಿ ನೀರು ಕುಡೀರಿ
ಮಧ್ಯಾಹ್ನದ ಹೊತ್ತು ಹೊರಗೆ ಹೋಗೋದು ಬೇಡ. ಯಾವಾಗಲೂ ನೆನ್ಪಿನಲ್ಲಿಡಿ, ಪ್ರಕೃತಿಯ ಶಕ್ತಿಯ ಮುಂದೆ ನಮ್ಮ ಅರಿವು ಮತ್ತು ನಮ್ಮ ಸಿದ್ಧತೆನೇ ನಮ್ಗೆ ದೊಡ್ಡ ರಕ್ಷಾ ಕವಚ. ಈಗ ಇಷ್ಟೆಲ್ಲ ಮಾಹಿತಿ ಗೊತ್ತಾದ್ಮೇಲೆ ಮುಂದಿನ ಹವಾಮಾನ ಎಚ್ಚರಿಕೆ ಬರೋದಕ್ಕೂ ಮುಂಚೆ ಅದಕ್ಕೆ ರೆಡಿ ಆಗೋಕೆ ಇವತ್ತಿನಿಂದಲೇ ಮಾಡ್ಕೊಳ್ಳೋ ಒಂದು ಬದಲಾವಣೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ.